ಟಿಕೆಟ್ ದರ ಏರಿಕೆಯಿಂದ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ನಮ್ಮ ಮೆಟ್ರೋ ಇದೀಗ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನೀಡೋದಕ್ಕೆ ಮುಂದಾಗ್ತಾ ಇದೆ. ಮುಂದಿನ ವರ್ಷ ನಮ್ಮ ಮೆಟ್ರೋದ ಪಿಂಕ್ ಲೈನ್ ಓಪನ್ ಆಗಲಿದ್ದು ಅಂಡರ್ ಗ್ರೌಂಡ್ ಮೆಟ್ರೋ ಕಾಮಗಾರಿ ಬಹುತೇಕ ಪೂರ್ಣವಾಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿಗರಿಗೆ ಬಿಎಂಆರ್ಸಿಎಲ್ನಿಂದ ಗುಡ್ ನ್ಯೂಸ್. 2026ರ ವರ್ಷಾಂತ್ಯಕ್ಕೆ ಪಿಂಕ್ ಲೈನ್ ಮೆಟ್ರೋ ಲಭ್ಯ. 12,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಮಾರ್ಗ. ನಮ್ಮ ಮೆಟ್ರೋ ಬೆಂಗಳೂರಿನ ದಶ ದಿಕ್ಕುಗಳಿಗೂ ತನ್ನ ಕದಂಬ ಬಾಹು ಚಾಚುತ್ತಿದೆ. ಇದರ ಜೊತೆಗೆ ಅಂಡರ್ ಗ್ರೌಂಡ್ ಮೆಟ್ರೋ ಸಹ ಆರಂಭವಾಗ್ತಿದೆ. 21 ಕಿಲೋಮೀಟರ್ ವಿಸ್ತೀರ್ಣದ ಪಿಂಕ್ ಮಾರ್ಗದ ಮೆಟ್ರೋ ಗೊಟ್ಟಿಗೆರೆ ಟು ನಾಗವಾರದವರೆಗೆ ಸಂಚರಿಸಲಿದೆ. 13 ಕಿಲೋಮೀಟರ್ ಅಂಡರ್ ಗ್ರೌಂಡ್ ನ ಒಳಗೆ ಮೆಟ್ರೋ ರೈಲು ಸಂಚಾರ ಮಾಡಲಿದೆ. ಈ ಮಾರ್ಗದಲ್ಲಿ ಒಟ್ಟು 18 ಮೆಟ್ರೋ ಸ್ಟೇಷನ್ಗಳಿದ್ದು ಅದರಲ್ಲಿ 12 ಅಂಡರ್ ಗ್ರೌಂಡ್ ಸ್ಟೇಷನ್, 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳಿವೆ. ಅಂದಾಜು 12,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಮಾರ್ಗದಲ್ಲಿ 5,000 ಕೋಟಿಯಷ್ಟು ವೆಚ್ಚದಲ್ಲಿ ಅಂಡರ್ ಗ್ರೌಂಡ್ ಕಾಮಗಾರಿ ನಡೀತಾ ಇದೆ. ಸದ್ಯ ಎಂಜಿ ರೋಡ್ನಿಂದ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ವರೆಗೆ ಸುರಂಗ ಮಾರ್ಗದಲ್ಲಿ ಪರಿಶೀಲನೆ ನಡೆಸಲಾಯಿತು. ನಾನಿವತ್ತು MG ರೋಡ್ನ ಮೆಟ್ರೋ ಸ್ಟೇಷನ್ನ ಬಳಿ ಇದ್ದೇನೆ. ನೋಡಬಹುದಾಗಿದೆ MG ರೋಡ್ನಿಂದ ಶಿವಾಜಿನಗರಕ್ಕೆ ಹೋಗ್ತಕ್ಕಂಥ ಈ ಒಂದು ಟನಲ್ನ ಬಳಿ ಇದ್ದೇನೆ. ಈ ಒಂದು ಟನಲ್ನಲ್ಲಿ ಯಾವ ರೀತಿಯ ವರ್ಕ್ಗಳು ಸಾಗ್ತಾ ಇದ್ದಾವೆ ಎನ್ನುವಂತಹ ಡೀಟೇಲ್ಸನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. 95% ಈಗಾಗಲೇ ಸಿವಿಲ್ ಕಾರ್ಯಗಳು ಕೂಡ ಕಂಪ್ಲೀಟ್ ಆಗಿದ್ದು, ಇನ್ನೇನು ಟ್ರ್ಯಾಕಿಂಗ್ ಕೆಲಸ ಇರಬಹುದು, ಸಿಗ್ನಲಿಂಗ್ ಕೆಲಸ ಇರಬಹುದು, ಜನರಿಗೆ AC ಹಾಕುವಂತಹ ನಿಟ್ಟಿನಲ್ಲಿ AC ವ್ಯವಸ್ಥೆಗಳು ಇರಬಹುದು, ಜೊತೆಗೆ ನೆಟ್ವರ್ಕಿಂಗ್ ವ್ಯವಸ್ಥೆ ಇರಬಹುದು. ಹೀಗೆ ಕೇವಲ 5% ಕೆಲಸಗಳು ಕೂಡ ಮಾತ್ರ ಬಾಕಿ ಇದ್ದಾವೆ. ಈ ಒಂದು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಕೂಡ ಸುಮಾರು 17ರಿಂದ 20 ಮೀಟರ್ ಅಂತರದಲ್ಲಿಯೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣಗಳು ಕೂಡ ನಿರ್ಮಾಣವಾಗಿದ್ದಾವೆ. ಪ್ರಮುಖವಾಗಿ ಈ ಒಂದು ಮೆಟ್ರೋ ನಿಲ್ದಾಣಗಳು 2026ರ ವರ್ಷಾಂತ್ಯದ ವೇಳೆಗೆ ಉದ್ಘಾಟನೆಗೆ ಅಂದರೆ ಜನರಿಗೆ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿಯೂ ಕೂಡ ಭರದಿಂದ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಪ್ರಮುಖವಾಗಿ ಇಲ್ಲಿವರೆಗೆ ಅಂದರೆ ಡೈರಿ ಸರ್ಕಲ್ನಿಂದ ನಾಗವಾರದವರೆಗೆ ಈ ಒಂದು ಟನಲನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಸುಮಾರು 9 TBM ಮಿಷನ್ಗಳು ಕೂಡ ಪ್ರಮುಖವಾಗಿ ಕೆಲಸ ಮಾಡಿದ್ದಾವೆ. ಅತಿ ಹೆಚ್ಚಾಗಿ ಅಂತಂದರೆ ಗುಲಾಬಿ ಮಾರ್ಗದಲ್ಲೇ ಈ ಒಂದು TBM ಮಿಷನ್ಗಳ ಒಂದು ಕೆಲಸ ಕೂಡ ನಡೆದಿದೆ. ಇನ್ನು ಬೆಂಗಳೂರಿನಲ್ಲಿಯೂ ಕೂಡ ಅಂಡರ್ಪಾಸ್ ಮೆಟ್ರೋ ಸ್ಟೇಷನ್ಗಳನ್ನು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳನ್ನು ನಿರ್ಮಾಣವನ್ನು ಮಾಡುವುದು ಕೂಡ ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದರೆ ಹೆಚ್ಚಾಗಿ ದಟ್ಟಣೆ ಇರ್ತಕ್ಕಂತಹ ಒಂದು ಪ್ರದೇಶ, ಜೊತೆಗೆ ಸಾಕಷ್ಟು ಚಾಲೆಂಜಸ್ಗಳು ಕೂಡ ನಮ್ಮ ಮೆಟ್ರೋಗೂ ಇತ್ತು. ಹೀಗಾಗಿ ಇದೆಲ್ಲವನ್ನು ಮೀರಿಯೂ ಕೂಡ 9 TBM ಮಿಷನ್ಗಳಿಂದ ಈ ಒಂದು ಮೆಟ್ರೋ ನಿಲ್ದಾಣಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದೆ. ಈ ಅಂಡರ್ ಗ್ರೌಂಡ್ ಮೆಟ್ರೋ ಕಾಮಗಾರಿಗಾಗಿ 9 TBM ಮಷಿನ್ಗಳು ಸುರಂಗ ಕೊರೆದು ಹೊರಗೆ ಬಂದಿವೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಅಧಿಕಾರಿಗಳು ಸುರಂಗ ಪರಿಶೀಲನೆ ಮಾಡಿದ್ದಾರೆ. ಈ ಹಿಂದೆ ಗ್ರೀನ್ ಮತ್ತು ಪರ್ಪಲ್ ಲೈನ್ ನಲ್ಲಿ 6 TBM ಮಷಿನ್ಗಳನ್ನು ಸುರಂಗ ಕೊರೆಯಲು ಭೂಮಿಗೆ ಇಳಿಸಲಾಗಿತ್ತು. ಇನ್ನು MG ರೋಡ್ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣ ಇಂಟರ್ಚೇಂಜ್ ನಿಲ್ದಾಣವಾಗಲಿದ್ದು 4 ಪ್ರವೇಶ ದ್ವಾರ ಹೊಂದಿದೆ. ಗೊಟ್ಟಿಗೆರೆ ನಾಗವಾರ R6 ಲೈನ್ ನಲ್ಲಿ ಡೈರಿ ಸರ್ಕಲ್ ನಾಗವಾರ ತನ ಅಂಡರ್ ಗ್ರೌಂಡ್ ಸೆಕ್ಷನ್ ನಲ್ಲಿ ಬರ್ತಾ ಇದೆ. ಈ ಅಂಡರ್ ಗ್ರೌಂಡ್ ಸೆಕ್ಷನ್ ನಲ್ಲಿ 12 ಸ್ಟೇಷನ್ಗಳಿದ್ದಾವೆ. 9 TBMಗಳನ್ನು ಉಪಯೋಗಿಸಿದ್ದೇವೆ. ಪ್ರತಿ ಸ್ಟೇಷನ್ನಲ್ಲೂ ನಾರ್ಮಲ್ ಆಗಿ 2 ಎಂಟ್ರಿ ಇದೆ. ಆದರೆ ಫಸ್ಟ್ ಫೇಸ್ ಸ್ಟೇಷನ್ಗಳಲ್ಲಿ 4 ಎಂಟ್ರಿ ಇದ್ವು. ಈ ಸೆಕೆಂಡ್ ಫೇಸ್ ಸ್ಟೇಷನ್ಗಳಲ್ಲಿ 2 ಎಂಟ್ರಿ ಇದೆ, ಒಂದು ಸೌತಿಗೆ ಒಂದು ನಾರ್ತಿಗೆ. ಈ MG ರೋಡ್ ಸ್ಟೇಷನ್ನಲ್ಲಿ 4 ಎಂಟ್ರಿ ಇದೆ, ಯಾಕೆಂದರೆ ಇದು ಕಾಮರಾಜ್ ರೋಡ್ ಕೆಳಗಡೆ ಇದೆ. ಈ ಒಂದು ಕಡೆ ಎಕ್ಸಿಸ್ಟಿಂಗ್ ಎಲಿವೇಟೆಡ್ ಸ್ಟೇಷನ್ ಇದೆ, ಇನ್ನೊಂದು ಕಾವೇರಿ ಎಂಪೋರಿಯಂ ಎದುರಿಗೆ. ಒಟ್ಟಲ್ಲಿ ಸಿಲಿಕಾನ್ ಸಿಟಿಯ ಕ್ವಿಕ್ ಅಂಡ್ ಸ್ಮೂತ್ ಟ್ರಾನ್ಸ್ಪೋರ್ಟ್ ಮತ್ತಷ್ಟು ಬೆಳೆಯಲಿ. ಈ ಪಿಂಕ್ ಲೈನ್ ಆದಷ್ಟು ಬೇಗ ಜನರಿಗೆ ಸಿಗುವಂತಾಗಲಿ ಎಂಬುದು ನಮ್ಮ ಆಶಯ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.